ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೈಕೋರ್ಟ್ನಲ್ಲಿ ಸ್ವಯಂ ಪ್ರೇರಿತ ಅರ್ಜಿ ವಿಚಾರಣೆ. ನಾಳೆ ದ್ವಿಸದಸ್ಯ ಪೀಠದಲ್ಲಿ ನಡೆಯಲಿರುವ ಅರ್ಜಿಯ ವಿಚಾರಣೆ. ನಾಳೆಗೆ ದ್ವಿಸದಸ್ಯ ಪೀಠದಲ್ಲಿ ಸ್ವಯಂ ಪ್ರೇರಿತ ಅರ್ಜಿಯನ್ನು ದಾಖಲಾಗಿತ್ತು, ಅದರ ವಿಚಾರಣೆ ನಡೆಯುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದು, ಕಾಲ್ತುಳಿತ ಆಗಿದ್ದು, ಪೂರ್ವ ತಯಾರಿ ಇಲ್ಲದೆ ಇವರು ಉಚಿತವಾಗಿ ಪಾಸ್ಗಳನ್ನು ಕೊಟ್ಟಿದ್ದು, ಒಂದು ಯೋಜಿತವಾದಂತಹ ತಯಾರಿ ಇಲ್ಲದೆ ಇವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಜನರ ಮಾರಣ ಹೋಮ ಆಗಿದ್ದು, ರಾಷ್ಟ್ರ ಮಟ್ಟದಲ್ಲಿ ಭಾರೀ ಮುಜುಗರವನ್ನು ಅನುಭವಿಸಿದ್ದು, ಇದೆಲ್ಲದರ ಸಂಬಂಧ ಸ್ವಯಂ ಪ್ರೇರಿತ ಅರ್ಜಿಯನ್ನು ದಾಖಲು ಮಾಡಿಕೊಂಡು ಅದರ ವಿಚಾರಣೆಯನ್ನು ಮಾಡ್ತಾ ಇದ್ರು. ನಾಳೆಗೆ ಅದರ ಸ್ವಯಂ ಪ್ರೇರಿತ ಅರ್ಜಿಯ ವಿಚಾರಣೆ ನಡೆಯುತ್ತೆ ದ್ವಿಸದಸ್ಯ ಪೀಠದಲ್ಲಿ. ಸುಮಾರು 11 ಜನ ಮೃತಪಟ್ಟಿದ್ರು. RCB ತಂಡದ ಆಟಗಾರರನ್ನ ನೋಡೋದಕ್ಕೆ ಬಂದಂಥವರು. ಸುಮಾರು 11 ಜನರ ಸಾವು ಇದೆಯಲ್ಲ, ಇಡೀ ರಾಜ್ಯದಲ್ಲಿ ಇದೊಂದು ಕಪ್ಪು ಚುಕ್ಕೆಯಾಗಿ ಉಳಿದು ಹೋಗಿತ್ತು. RCB ಅಭಿಮಾನಿಗಳು ತಂಡ ಗೆದ್ದಂಥ ಖುಷಿಯಲ್ಲಿದ್ದರೆ ಈ ರೀತಿಯಾಗಿ ದುರಂತದಲ್ಲಿ 11 ಜನ ಮೃತಪಟ್ಟಿದ್ದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ತನಿಖೆ ಯಾವ ಹಂತದಲ್ಲಿದೆ? ಸದ್ಯಕ್ಕೆ ತನಿಖಾ ವರದಿ ಏನಿದೆ? ಈ ಹೊತ್ತಿಗೆ ಏನೇನು ವಿವರ ಇದೆ? ಹೈಕೋರ್ಟ್ನಲ್ಲಿ ವಿಚಾರಣೆಯೂ ಕೂಡ ಇದೆ ಇವತ್ತು. ಮಾದೇಶ್, ಏನಾಗ್ಬೋದು ಈ ಪ್ರಕರಣದಲ್ಲಿ? ಮಾದೇಶ್ ರಂಜಿತ್, ಈಗಾಗಲೇ ಒಂದು ಘಟನೆ ನಡೆದು 2-3 ತಿಂಗಳಾಯಿತು. ಅಂದರೆ ಜೂನ್ನಲ್ಲಿ ನಡೆದಂಥ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೆಸಲಾಗ್ತಿದೆ. ಒಂದು CID ಅಧಿಕಾರಿಗಳಿಂದ ಪ್ರತ್ಯೇಕವಾಗಿ ತನಿಖೆ ನಡೆಸಲಾಗ್ತಿದೆ, ಮ್ಯಾಜಿಸ್ಟ್ರಿಯಲ್ ತನಿಖೆ ನಡೆಸಲಾಗ್ತಿದೆ. ಜೊತೆಗೆ ಮಾಜಿ ನಿವೃತ್ತ ನ್ಯಾಯಾಧೀಶರೊಬ್ಬರ ಕುನ್ನವರ ನೇತೃತ್ವದಲ್ಲೂ ಕೂಡ ಒಂದು ನಿಯೋಗ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಆದರೆ ಇಲ್ಲಿ CID ಅಧಿಕಾರಿಗಳ ತನಿಖೆ ವೇಳೆ ಏನೆಲ್ಲ ಆಗಿತ್ತು ಅನ್ನುವಂಥದ್ದು ಒಂದಷ್ಟು ವಿಚಾರಗಳು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅಂದರೆ CID ಅಧಿಕಾರಿಗಳು ವಿಶೇಷ ತಂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಮಾಡಿದೆ, ಒಂದು ಪ್ರಾಥಮಿಕ ವರದಿಯನ್ನು ಕೂಡ ಈಗಾಗಲೇ ತಯಾರಿ ಮಾಡಿಕೊಂಡಿದೆ. ಅಂದರೆ ಆ ಒಂದು ಘಟನೆ ಸಂದರ್ಭದಲ್ಲಿ ಏನಾಯಿತು, ಅಲ್ಲಿ ಯಾರು ನಿರ್ಲಕ್ಷ್ಯ ಇದೆ, ಟೈಮ್ ಲೈನ್ ಪ್ರಕಾರ ಈಗ ತನಿಖೆ ಮಾಡುವಂಥ ಕೆಲಸವನ್ನು ಈಗಾಗಲೇ CID ಅಧಿಕಾರಿಗಳು ಮಾಡಿದ್ದಾರೆ. ಅವತ್ತಿನ ದಿನ ಅಂದರೆ ಜೂನ್ 4ನೇ ತಾರೀಕು ಏನೆಲ್ಲ ಆಯಿತು, ಎಷ್ಟು ಗಂಟೆಯಿಂದ ಈ ಒಂದು ಘಟನೆ ಸಂಭವಿಸಿತು, ಎಷ್ಟು ಗಂಟೆಗೆ ಜನ ಅಲ್ಲಿ ಸೇರಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿತ್ CCTV ಮತ್ತು ಟೈಮ್ ಲೈನ್ ಪ್ರಕಾರ 3 ಗಂಟೆಯಿಂದ ಏನಾಯಿತು, ಎಷ್ಟು ಗಂಟೆಗೆ ಟ್ವೀಟ್ ಮಾಡಲಾಯಿತು, ಎಷ್ಟು ಗಂಟೆಗೆ ಅಲ್ಲಿ ಜನ ಸೇರಿದ್ರು, ಎಷ್ಟು ಗಂಟೆಗೆ ಗೇಟ್ ಓಪನ್ ಆಯಿತು, ಎಷ್ಟು ಗಂಟೆಗೆ ಜನ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ CCTV ಫುಟೇಜ್ಗಳು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹರಿದಾಡಿದ್ದಂಥ ವಿಡಿಯೋಗಳನ್ನು ಪರಿಶೀಲನೆ ಮಾಡಿ ಈಗ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಕಾರಣ ಏನಿತ್ತು ಅಂದರೆ ಅಷ್ಟೊಂದು ಜನ ಅಲ್ಲಿ ನೇರವಾಗಿ ಬರೋದಕ್ಕೆ, ಜೊತೆಗೆ ಆ ಒಂದು ಘಟನೆ ಸಂಭವಿಸಿದ್ದಕ್ಕೆ ಇಲ್ಲಿ ನೇರ ಹೊಣೆ ಯಾರಾಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ CID ಅಧಿಕಾರಿಗಳು ಕೂಡ ಒಂದಷ್ಟು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ RCBಯ CEO ಆಗಿರುವಂಥ ರಾಜೇಶ್ ಮೆನನ್ ಜೊತೆಗೆ ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ನಿಖಿಲ್ ಸೋಸ್ಲೆ ಅವರ ಒಂದು ನೇರ ಹೊಣೆ ಅನ್ನೋಂಥದ್ದು ಕೂಡ ಮೇಲ್ನೋಟಕ್ಕೆ ಇಲ್ಲಿ CID ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ. ಯಾಕಂದರೆ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಮೇನ್ ಈ ಇಬ್ಬರೇ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಅಲ್ಲಿ ಕೊಹ್ಲಿ ಅವರು ನೆಕ್ಸ್ಟ್ ದಿನವೇ UK ಹೋಗ್ತಾರೆ ಅನ್ನುವಂಥ ಮಾಹಿತಿಯನ್ನು ನಿಖಿಲ್ ಸೋಸ್ಲೆ ಆ ಒಂದು ತಂಡಕ್ಕೆ ಹೇಳ್ತಾನೆ. ಹೀಗಾಗಿ ಇಮಿಡಿಯೇಟ್ಲಿ ಈ ಒಂದು ಪ್ರೋಗ್ರಾಮನ್ನು ಮಾಡಬೇಕಾಗುತ್ತೆ, ಇಲ್ಲವಾದರೆ ಅಲ್ಲಿ ನಮಗೆ ಕೊಹ್ಲಿ ಬರೋಕ್ಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ. ಹೀಗಾಗಿ ಕಾರ್ಯಕ್ರಮವನ್ನು ಇಮಿಡಿಯೇಟ್ಲಿ ಆಯೋಜನೆ ಮಾಡಬೇಕಂತೇಳಿ KSCA ಮೇಲೆ ಒತ್ತಡ ಹಾಕುವಂಥ ಕೆಲಸವನ್ನು ನಿಖಿಲ್ ಸೋಸ್ಲೆ ಹಾಗೂ ರಾಜೇಶ್ ಮೆನನ್ ಮಾಡಿರ್ತಾರೆ. ಆ ಒಂದು ಕಾರಣದಿಂದಾಗಿ ಇಮಿಡಿಯೇಟ್ಲಿ ಅಲ್ಲಿ ಅವತ್ತು 4ನೇ ತಾರೀಕು ಕಾರ್ಯಕ್ರಮವನ್ನು ಆಯೋಜನೆ ಆಗುತ್ತೆ. ಅದಾದಮೇಲೆ ಜೊತೆಗೆ ಇಲ್ಲಿ ಟಿಕೆಟ್ ವಿಚಾರವಾಗಿಯೂ ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟ ಮಾಹಿತಿ ಅವತ್ತು ಇರೋದಿಲ್ಲ. ಜೊತೆಗೆ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲೆ ಇರ್ತಾನೆ, ಈತನೇ ಆ ಒಂದು ಟಿಕೆಟ್ಗಳನ್ನು ಪಾಸ್ಗಳನ್ನು ಫ್ರೀ ಮಾಡೋದಕ್ಕೆ ಅಂತೂ ಕೂಡ ಘೋಷಣೆ ಮಾಡಲಾಗುತ್ತೆ. ಅದರಲ್ಲೂ ಕೂಡ 3 ಗಂಟೆ 10 ನಿಮಿಷಕ್ಕೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡ್ತಾರೆ. ಆ ಒಂದು ಕಾರಣದಿಂದಾಗಿ ಇಮಿಡಿಯೇಟ್ಲಿ ಆ ಕಡೆ ಈ ಕಡೆ 2:50ರಿಂದ 3:20 ಒಳಗಡೆ ಚಿನ್ನಸ್ವಾಮಿ ಸುತ್ತಮುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಸೇರ್ಕೊಳ್ಳೋದಕ್ಕೆ ಆ ಒಂದು ಟ್ವೀಟ್ ಕೂಡ ಇಲ್ಲಿ ಕಾರಣ ಅನ್ನುವಂಥದ್ದು ಕೂಡ CID ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ. ಇದರ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಒಂದಷ್ಟು ನಿರ್ಲಕ್ಷ್ಯ ಕೂಡ ಅಲ್ಲಿ ಕಂಡು ಬಂದಿದೆ. ಏನು ಅನ್ನೋದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಅವತ್ತು ಬಂದೋಬಸ್ತ್ ವಿಚಾರದಲ್ಲಿ ಸರಿಯಾಗಿ ರೋಲ್ ಕಾಲ್ ಕೂಡ ಆಗಿರೋದಿಲ್ಲ. ಅಂದರೆ ಇನ್ಸ್ಟ್ರಕ್ಷನ್ಸ್ ಯಾವ ಅಧಿಕಾರಿಗಳು ಎಲ್ಲಿರಬೇಕು, ಎಷ್ಟು ಜನ ಅಧಿಕಾರಿಗಳಿರಬೇಕು, ಯಾವ್ಯಾವ ಗೇಟ್ನಲ್ಲಿ ಎಷ್ಟು ಜನ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಅದು ಯಾವುದು ಕೂಡ ಅವತ್ತು ಆಗಿರೋದಿಲ್ಲ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಎಲ್ಲವನ್ನೂ ಕೂಡ ರಿಪೋರ್ಟ್ ಅನ್ನು ತಯಾರಿಸಿಕೊಂಡಿರುವಂತಹ CID ತನಿಖಾ ತಂಡ ಮತ್ತೆ ತನಿಖೆಯನ್ನು ಮುಂದುವರಿಸಿದೆ. ಓಕೆ ಮಾದೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.
ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ಸ್ವಯಂ ಪ್ರೇರಿತ ಅರ್ಜಿ ವಿಚಾರಣೆ. ನಾಳೆ ದ್ವಿಸದಸ್ಯ ಪೀಠದಲ್ಲಿ ನಡೆಯಲಿರುವ ಅರ್ಜಿಯ ವಿಚಾರಣೆ. ನಾಳೆಗೆ ದ್ವಿಸದಸ್ಯ ಪೀಠದಲ್ಲಿ ಸ್ವಯಂ ಪ್ರೇರಿತ ಅರ್ಜಿಯನ್ನು ದಾಖಲಾಗಿತ್ತು, ಅದರ ವಿಚಾರಣೆ ನಡೆಯುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದು, ಕಾಲ್ತುಳಿತ ಆಗಿದ್ದು, ಪೂರ್ವ ತಯಾರಿ ಇಲ್ಲದೆ ಇವರು ಉಚಿತವಾಗಿ ಪಾಸ್ಗಳನ್ನು ಕೊಟ್ಟಿದ್ದು, ಒಂದು ಯೋಜಿತವಾದಂತಹ ತಯಾರಿ ಇಲ್ಲದೆ ಇವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಜನರ ಮಾರಣ ಹೋಮ ಆಗಿದ್ದು, ರಾಷ್ಟ್ರ ಮಟ್ಟದಲ್ಲಿ ಭಾರೀ ಮುಜುಗರವನ್ನು ಅನುಭವಿಸಿದ್ದು, ಇದೆಲ್ಲದರ ಸಂಬಂಧ ಸ್ವಯಂ ಪ್ರೇರಿತ ಅರ್ಜಿಯನ್ನು ದಾಖಲು ಮಾಡಿಕೊಂಡು ಅದರ ವಿಚಾರಣೆಯನ್ನು ಮಾಡ್ತಾ ಇದ್ರು. ನಾಳೆಗೆ ಅದರ ಸ್ವಯಂ ಪ್ರೇರಿತ ಅರ್ಜಿಯ ವಿಚಾರಣೆ ನಡೆಯುತ್ತೆ ದ್ವಿಸದಸ್ಯ ಪೀಠದಲ್ಲಿ. ಸುಮಾರು 11 ಜನ ಮೃತಪಟ್ಟಿದ್ರು. RCB ತಂಡದ ಆಟಗಾರರನ್ನ ನೋಡೋದಕ್ಕೆ ಬಂದಂಥವರು. ಸುಮಾರು 11 ಜನರ ಸಾವು ಇದೆಯಲ್ಲ, ಇಡೀ ರಾಜ್ಯದಲ್ಲಿ ಇದೊಂದು ಕಪ್ಪು ಚುಕ್ಕೆಯಾಗಿ ಉಳಿದು ಹೋಗಿತ್ತು. RCB ಅಭಿಮಾನಿಗಳು ತಂಡ ಗೆದ್ದಂಥ ಖುಷಿಯಲ್ಲಿದ್ದರೆ ಈ ರೀತಿಯಾಗಿ ದುರಂತದಲ್ಲಿ 11 ಜನ ಮೃತಪಟ್ಟಿದ್ದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ತನಿಖೆ ಯಾವ ಹಂತದಲ್ಲಿದೆ? ಸದ್ಯಕ್ಕೆ ತನಿಖಾ ವರದಿ ಏನಿದೆ? ಈ ಹೊತ್ತಿಗೆ ಏನೇನು ವಿವರ ಇದೆ? ಹೈಕೋರ್ಟ್ನಲ್ಲಿ ವಿಚಾರಣೆಯೂ ಕೂಡ ಇದೆ ಇವತ್ತು. ಮಾದೇಶ್, ಏನಾಗ್ಬೋದು ಈ ಪ್ರಕರಣದಲ್ಲಿ ಮಾದೇಶ್? ರಂಜಿತ್, ಈಗಾಗಲೇ ಈ ಒಂದು ಘಟನೆ ನಡೆದು 2-3 ತಿಂಗಳಾಯಿತು. ಅಂದರೆ ಜೂನ್ನಲ್ಲಿ ನಡೆದಂಥ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೆಸಲಾಗ್ತಿದೆ. ಒಂದು CID ಅಧಿಕಾರಿಗಳಿಂದ ಪ್ರತ್ಯೇಕವಾಗಿ ತನಿಖೆ ನಡೆಸಲಾಗ್ತಿದೆ, ಮ್ಯಾಜಿಸ್ಟ್ರಿಯಲ್ ತನಿಖೆ ನಡೆಸಲಾಗ್ತಿದೆ. ಜೊತೆಗೆ ಮಾಜಿ ನಿವೃತ್ತ ನ್ಯಾಯಾಧೀಶರೊಬ್ಬರ ಕುನ್ನವರ ನೇತೃತ್ವದಲ್ಲೂ ಕೂಡ ಒಂದು ನಿಯೋಗ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಆದರೆ ಇಲ್ಲಿ CID ಅಧಿಕಾರಿಗಳ ತನಿಖೆ ವೇಳೆ ಏನೆಲ್ಲ ಆಗಿತ್ತು ಅನ್ನುವಂಥದ್ದು ಒಂದಷ್ಟು ವಿಚಾರಗಳು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅಂದರೆ CID ಅಧಿಕಾರಿಗಳು ವಿಶೇಷ ತಂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಮಾಡಿದೆ, ಒಂದು ಪ್ರಾಥಮಿಕ ವರದಿಯನ್ನು ಕೂಡ ಈಗಾಗಲೇ ತಯಾರಿ ಮಾಡಿಕೊಂಡಿದೆ. ಅಂದರೆ ಆ ಒಂದು ಘಟನೆ ಸಂದರ್ಭದಲ್ಲಿ ಏನಾಯಿತು, ಅಲ್ಲಿ ಯಾರು ನಿರ್ಲಕ್ಷ್ಯ ಇದೆ, ಟೈಮ್ ಲೈನ್ ಪ್ರಕಾರ ಈಗ ತನಿಖೆ ಮಾಡುವಂಥ ಕೆಲಸವನ್ನು ಈಗಾಗಲೇ CID ಅಧಿಕಾರಿಗಳು ಮಾಡಿದ್ದಾರೆ. ಅವತ್ತಿನ ದಿನ ಅಂದರೆ ಜೂನ್ 4ನೇ ತಾರೀಕು ಏನೆಲ್ಲ ಆಯಿತು, ಎಷ್ಟು ಗಂಟೆಯಿಂದ ಈ ಒಂದು ಘಟನೆ ಸಂಭವಿಸಿತು, ಎಷ್ಟು ಗಂಟೆಗೆ ಜನ ಅಲ್ಲಿ ಸೇರಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿತ್ CCTV ಮತ್ತು ಟೈಮ್ ಲೈನ್ ಪ್ರಕಾರ 3 ಗಂಟೆಯಿಂದ ಏನಾಯಿತು, ಎಷ್ಟು ಗಂಟೆಗೆ ಟ್ವೀಟ್ ಮಾಡಲಾಯಿತು, ಎಷ್ಟು ಗಂಟೆಗೆ ಅಲ್ಲಿ ಜನ ಸೇರಿದ್ರು, ಎಷ್ಟು ಗಂಟೆಗೆ ಗೇಟ್ ಓಪನ್ ಆಯಿತು, ಎಷ್ಟು ಗಂಟೆಗೆ ಜನ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ CCTV ಫುಟೇಜ್ಗಳು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹರಿದಾಡಿದ್ದಂಥ ವಿಡಿಯೋಗಳನ್ನು ಪರಿಶೀಲನೆ ಮಾಡಿ ಈಗ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಕಾರಣ ಏನಿತ್ತು ಅಂದರೆ ಅಷ್ಟೊಂದು ಜನ ಅಲ್ಲಿ ನೇರವಾಗಿ ಬರೋದಕ್ಕೆ, ಜೊತೆಗೆ ಆ ಒಂದು ಘಟನೆ ಸಂಭವಿಸಿದ್ದಕ್ಕೆ ಇಲ್ಲಿ ನೇರ ಹೊಣೆ ಯಾರಾಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ CID ಅಧಿಕಾರಿಗಳು ಕೂಡ ಒಂದಷ್ಟು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ RCBಯ CEO ಆಗಿರುವಂಥ ರಾಜೇಶ್ ಮೆನನ್ ಜೊತೆಗೆ ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ನಿಖಿಲ್ ಸೋಸ್ಲೆ ಅವರ ಒಂದು ನೇರ ಹೊಣೆ ಅನ್ನೋಂಥದ್ದು ಕೂಡ ಮೇಲ್ನೋಟಕ್ಕೆ ಇಲ್ಲಿ CID ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ.